ಸಿಂಹರೇ, ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಧೈರ್ಯ, ನಾಯಕತ್ವ ಮತ್ತು ಸೃಜನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಮನಸ್ಸು ಕೆಲವೊಮ್ಮೆ ಗರ್ಭಿತ ಅಭಿಪ್ರಾಯಗಳು ಮತ್ತು ಒತ್ತಡದಿಂದ ತುಂಬಬಹುದು, ಆದರೆ ಗ್ರಹಗಳ ಸಹಕಾರದಿಂದ ನೀವು ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ಕಂಡು ಮುಂದೆ ಹೋಗಬಹುದು. ನಿಮ್ಮ ಆತ್ಮವಿಶ್ವಾಸ ಮತ್ತು ಸೃಜನಶೀಲ ಶಕ್ತಿ ನಿಮ್ಮ ಯಶಸ್ಸಿಗೆ ದಾರಿ ತೋರುತ್ತವೆ. ಉದ್ಯೋಗ, ಖಾಸಗಿ ಕೆಲಸದವರು. ಈ ತಿಂಗಳಲ್ಲಿ ಸೂರ್ಯಗ್ರಹ 10ನೇ ಭಾವದಲ್ಲಿ ನಿಮ್ಮ ಕೆಲಸದಲ್ಲಿ ನಾಯಕತ್ವ, ಗೌರವ ಮತ್ತು ರಿಕಗ್ನಿಷನ್ ನೀಡುತ್ತಿದೆ. ಗುರುಗ್ರಹ 6ನೇ ಭಾವದಲ್ಲಿ ನಿಮ್ಮ ನಿರ್ಧಾರಗಳು, ಯೋಜನೆಗಳು ಮತ್ತು ಸಹೋದ್ಯೋಗಿಗಳ ಬೆಂಬಲವನ್ನು ಸುಧಾರಿಸುತ್ತದೆ. ಕೆಲವೊಮ್ಮೆ ಒತ್ತಡ ಅಥವಾ ಕೆಲಸದ ಭಾರದಿಂದ ಸಂಕಷ್ಟಗಳು ಕಾಣಬಹುದು, ಆದರೆ ಧೈರ್ಯ, ಶ್ರಮ ಮತ್ತು ಉತ್ತಮ ನಿರ್ವಹಣೆ ಎಲ್ಲವನ್ನೂ ಸಮಾಧಾನಗೊಳಿಸುತ್ತದೆ. ವ್ಯವಹಾರ, ಉದ್ಯಮಿಗಳು. ಬುಧಗ್ರಹ 2ನೇ ಭಾವದಲ್ಲಿ ವ್ಯವಹಾರ ಸಂವಹನ, ಹಣಕಾಸು ಯೋಜನೆ ಮತ್ತು ಲಾಭದಾಯಕ ಚರ್ಚೆಗಳನ್ನು ಸುಧಾರಿಸುತ್ತದೆ. ಶುಕ್ರಗ್ರಹ 7ನೇ ಭಾವದಲ್ಲಿ ಹೊಸ ಗ್ರಾಹಕರಿಗೆ ಆಕರ್ಷಣೆ, ದೀರ್ಘಕಾಲದ ಒಪ್ಪಂದಗಳು ಮತ್ತು ನಿಜವಾದ ಸಂಬಂಧ ತರಲಿದೆ. ಮಂಗಳ ಗ್ರಹ 12ನೇ ಭಾವದಲ್ಲಿ ಕೆಲವೊಮ್ಮೆ ತಾತ್ಕಾಲಿಕ ಸವಾಲು ಅಥವಾ ಅನಿಶ್ಚಿತತೆ ಬರಬಹುದು, ಆದರೆ ಯೋಗ್ಯ ನಿರ್ಧಾರದಿಂದ ಲಾಭ ಸಾಧಿಸಲಾಗುತ್ತದೆ. ಸೃಜನಶೀಲರು, ಚಾನೆಲ್ ನಿರ್ವಾಹಕರು. ಗುರುಗ್ರಹ 3ನೇ ಭಾವದಲ್ಲಿ ಹೊಸ ಐಡಿಯಾಗಳಿಗೆ ಮಾರ್ಗ ತೋರುತ್ತದೆ. ಸೂರ್ಯಗ್ರಹ 5ನೇ ಭಾವದಲ್ಲಿ ಸೃಜನಾತ್ಮಕ ಶಕ್ತಿ ಮತ್ತು ಕಾರ್ಯಸಾಧನೆ ಹೆಚ್ಚಿಸುತ್ತದೆ. ನಿಮ್ಮ ಚಾನೆಲ್ ಅಥವಾ ಕಂಟೆಂಟ್ ಹೆಚ್ಚು ಜನರ ಗಮನ ಸೆಳೆಯುತ್ತದೆ. ಹೊಸ ಸಹಭಾಗಿತ್ವಗಳು ಲಾಭಕರವಾಗುತ್ತವೆ. ಹಣ, ಆರ್ಥಿಕ ಸ್ಥಿತಿ. ಬುಧಗ್ರಹ 2ನೇ ಭಾವದಲ್ಲಿ ಹಣದ ಯೋಜನೆ, ಖರ್ಚು ಮತ್ತು ಹೂಡಿಕೆ ನಿರ್ವಹಣೆಗೆ ಸಹಾಯ ಮಾಡುತ್ತದೆ. ಚಂದ್ರಗ್ರಹ 12ನೇ ಭಾವದಲ್ಲಿ ತಾತ್ಕಾಲಿಕ ಅನಿಶ್ಚಿತತೆ ತರಬಹುದು. ಯೋಗ್ಯ ನಿರ್ಧಾರದಿಂದ ಹಣಕಾಸಿನ ಸ್ಥಿರತೆ ಸಾಧಿಸಬಹುದು. ಪ್ರೀತಿ, ಕುಟುಂಬ ಸಂಬಂಧಗಳು. ಶುಕ್ರಗ್ರಹ 7ನೇ ಭಾವದಲ್ಲಿ ಬಾಂಧವ್ಯ, ಪ್ರೀತಿ ಮತ್ತು ಕುಟುಂಬ ಸಂಬಂಧ ಸುಧಾರಿಸುತ್ತದೆ. ಶನಿಗ್ರಹ ಕೆಲವೊಮ್ಮೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ತರಬಹುದು. ಸ್ಪಷ್ಟ ಸಂವಹನ, ಪ್ರಾಮಾಣಿಕತೆ ಮತ್ತು ಸಹಾನುಭೂತಿ ಸಂಬಂಧಗಳ ಸ್ಥಿರತೆಯನ್ನು ಸುಧಾರಿಸುತ್ತದೆ. ಆರೋಗ್ಯ. ಮಂಗಳ ಗ್ರಹ 1ನೇ ಭಾವದಲ್ಲಿ ಶಕ್ತಿ ಮತ್ತು ದೈಹಿಕ ಚಟುವಟಿಕೆ ಮೇಲೆ ಪ್ರಭಾವ ಬೀರುತ್ತದೆ. ಒತ್ತಡ, ನಿದ್ದೆ ಸಮಸ್ಯೆಗಳು, ತಲೆನೋವು ಕಾಣಬಹುದು. ಯೋಗ, ಧ್ಯಾನ, ಸರಿಯಾದ ಆಹಾರ ಮತ್ತು ವಿಶ್ರಾಂತಿ ಮುಖ್ಯ. ನವೆಂಬರ್ ತಿಂಗಳ ಉತ್ತಮ ರತ್ನ ಸೂರಜ್ ರತ್ನ ಮಾಣಿಕ್ಯ. ಏಕೆ? ಧೈರ್ಯ, ನಾಯಕತ್ವ, ಆತ್ಮವಿಶ್ವಾಸ ಮತ್ತು ಸೃಜನಾತ್ಮಕ ಶಕ್ತಿ ಹೆಚ್ಚಿಸಲು. ಫಲ: ಧೈರ್ಯದಿಂದ ಹೊಸ ಅವಕಾಶಗಳನ್ನು ಸ್ವೀಕರಿಸುವ ಶಕ್ತಿ, ಮನಃಶಾಂತಿ, ಹಣಕಾಸಿನ ಲಾಭ, ಸೃಜನಾತ್ಮಕ ಯಶಸ್ಸು. ನಿನ್ನ ಧೈರ್ಯ ಮತ್ತು ಆತ್ಮವಿಶ್ವಾಸ ನಂಬಿ. ಶ್ರಮ ಮತ್ತು ಚತುರತನದಿಂದ ನಿಮ್ಮ ಗುರಿಯನ್ನು ಸಾಧಿಸು.